ಎಲ್ಲ ಹೊರಗಡೆ ಸುತ್ತಲೂ ನಿಲ್ಸಿದ್ದೀವಿ, ರಸ್ತೆಗೆ ತಂದು ಅಡ್ಡ ನಿಲ್ಸಿಲ್ಲ, ಜನರಿಗೆ ತೊಂದರೆ ಕೊಟ್ಟಿಲ್ಲ. ಶಿವಮೊಗ್ಗ ನಗರದ ನಾಗರಿಕರಿಗೆ ಜಾಗೃತಿ ಉಂಟು ಮಾಡಬೇಕು ಅಂತೇಳಿ ಇದು ದೊಡ್ಡ ರ್ಯಾಲಿ ಎಲ್ಲ ಭಾಗದಲ್ಲೂ ಕೂಡ ಹೋಗ್ಬಿಟ್ಟು ಬಂದಿದ್ದೇವೆ. ಸರ್ಕಾರ ಈ ದಿಕ್ಕಿನಲ್ಲಿ ಗಮನ ಕೊಡ್ಲಿಲ್ಲ ಅಂತಂದ್ರೆ ನಾವು ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಅನ್ನಂತ ಎಚ್ಚರಿಕೆ ಕೂಡ ಈ ಸಂದರ್ಭ ಕೊಡಕ್ಕೆ ಇಷ್ಟಪಡ್ತಾರೆ. ಈ ಒಂದು ಹೋರಾಟದಲ್ಲಿ ನಮ್ಮ ಅನೇಕ ತಿಂಗಳಿಂದ ಮಾರ್ಗದರ್ಶನ ಮಾಡ್ಕೊಂಡು ಬಂದಿರಂತ ಪ್ರೊಫೆಸರ್ ಕುಮಾರಸ್ವಾಮಿ ಇರ್ಬೋದು, ಶ್ರೀಯುತ ಶ್ರೀಪತಿ ಇರ್ಬೋದು, ಗೌಳೆಯರ್ ಇರ್ಬೋದು, ಜನಾರ್ದನ್ ಪೈ ಇರ್ಬೋದು, ಅಶೋಕ್ ಕುಮಾರ್ ಇರ್ಬೋದು, ಅದೇ ರೀತಿ ಶ್ರೀಕಾಂತ್ ಇರ್ಬೋದು, ಪ್ರಕಾಶ್ ಇರ್ಬೋದು, ಜನಾರ್ದನ್ ಪೈ ಇರ್ಬೋದು, ಮಹದೇವ ಸ್ವಾಮಿ ಇರ್ಬೋದು, ಕನ್ನಡ ಸಂಘದ ಪ್ರಮುಖರು ರವಿ ಅಂತ ಪ್ರಮುಖರು, ಅಣ್ಣಾ ಹಜಾರೆ ತಂಡದವರು, ಈ ರೀತಿ ಸೈಕಲ್ ಕ್ಲಬ್ನವರು ಎಲ್ಲರೂ ಕೂಡ ಇವತ್ತು ಭಾಗವಹಿಸ್ತಾ ಇರೋದು ತುಂಬಾ ಸಂತೋಷ. ಇದು ಆರಂಭ. ನಾವು ಯಾರಿಗೂ ತೊಂದರೆ ಕೂಡ ಕೊಟ್ಟಿಲ್ಲ. ನಾವು ಇದೇ ರೀತಿ ಸರ್ಕಾರ ಪ್ರಯತ್ನ ಮಾಡಿದ್ರೆ ಸರ್ಕಾರದ ಮಂತ್ರಿಗಳನ್ನ ಶಿವಮೊಗ್ಗ ನಗರಕ್ಕೆ ಬಂದಾಗ ಮುತ್ತಿಗೆ ಹಾಕ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡಕ್ಕೆ ಇಷ್ಟಪಡ್ತೇನೆ. ಜನರಿಗೆ ತೊಂದರೆ ಕೊಡಲ್ಲ ನಾವು, ಸರ್ಕಾರಿ ಮಂತ್ರಿಗಳಿಗೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಉರಿ ಬಿಸಿಲು ನಡೀತಾ ಇದೆ. ಈಗ ನೀವು 16-17 ಸಾವಿರ ಮರಗಳನ್ನ ಕಡಿದ್ರೆ ಇನ್ನೂ ಬಿಸಿಲು ಜಾಸ್ತಿ ಆಗುತ್ತೆ, ಮಕ್ಕಳು ಮರಿ ಹಾಳಾಗಿ ಹೋಗ್ತಾರೆ, ಮಳೆ ಪೂರ್ಣ ನಿಂತೋಗತ್ತೆ. ಅದಕ್ಕೋಸ್ಕರ ಈ ಒಂದು ಪ್ರಾಜೆಕ್ಟ್ ಬಗ್ಗೆ ವಿವರಕ್ಕೆ ಹೋಗಲ್ಲ, ನೀವೆಲ್ಲ ತಿಳ್ಕೊಂಡಿದ್ದೀರಾ. ಬರಂತ ದಿನ ಇನ್ನೂ ಜಾಗೃತಿ ಉಂಟು ಮಾಡೋ ದಿಕ್ಕಲ್ಲಿ ಏನೇನು ಯೋಜನೆಗಳು ಮಾಡಬೇಕು ಅನ್ನೋಂಥ ಅಂಶವನ್ನ ಕೂತು ನಾವು ಚರ್ಚೆ ಮಾಡ್ತೇವೆ.